ಖಾಸಗಿ ಶಾಲೆಗಳು ಫೀಸ್ ಕಟ್ಟಿಲ್ಲವೆಂಬ ನೆಪದಲ್ಲಿ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಬಾರದು, ಹೊರಗಡೆ ನಿಲ್ಲಿಸಬಾರದು ಎಂದು ಸರ್ಕಾರದ ಸುತ್ತೋಲೆ ಇದೆ. ಆದರೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯ ಸಂಸ್ಥಾಪಕ ಬಿವಿ ರೆಡ್ಡಿ ಸಾಹೇಬ್ರು ಫೀಸ್ ಕಟ್ಟಿಲ್ಲವೆಂದು 9ನೇ ತರಗತಿ ವಿದ್ಯಾರ್ಥಿ ಕುರುಮೇಶನನ್ನ ಶಾಲೆಗೆ ಕರೆದುಕೊಳ್ಳದೆ ವಾಪಸ್ ಕಳುಹಿಸಿದ್ದರಿಂದ ಬಾಲಕ ಕುರುಮೇಶ ಮನೆಗೆ ಬಂದಿಲ್ಲವೆಂದು ಪೋಷಕರು ಆರೋಪ ಮಾಡಿರುವುದು ಬೆಳಕಿಗೆ ಬಂದಿದೆ. ಶಾಲೆಗೆ ಬಂದ ಕುರುಮೇಶನನ್ನ ತರಗತಿಗೆ ಕೂರಿಸಿ ಪೋಷಕರಿಗೆ ಮಾಹಿತಿ ನೀಡಿ ಫೀಸ್ ಕಟ್ಟಿದ ನಂತರ ಕಳಿಸಿ ಎಂದು ಹೇಳಬಹುದು. ಆದರೆ ಏಕಾಏಕಿಯಾಗಿ ಬಿವಿಆರ್ ಶಾಲೆಯ ಸಂಸ್ಥಾಪಕ ರೆಡ್ಡಿ ಅವರು ವಿದ್ಯಾರ್ಥಿ ಕುರುಮೇಶನನ್ನ ವಾಪಸ್ ಕಳುಹಿಸಿದ್ದರಿಂದ ಬಾಲಕ ಮನೆಗೆ ಬಂದಿಲ್ಲ, ಏನಾದರೂ ಅನಾಹುತವಾದರೆ ಬಿವಿಆರ್ ಶಾಲೆಯವರೇ ಕಾರಣ ಎಂದು ಪೋಷಕ ನರಸಿಂಹನಾಯಕ ಮಾನ್ವಿ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ದೊಡ್ಡಮನಿ ಸಾಹೇಬ್ರೆ ಫೀಸ್ ಕಟ್ಟಿಲ್ಲವೆಂದು ಕುರುಮೇಶ ಎಂಬ 9ನೇ ತರಗತಿ ವಿದ್ಯಾರ್ಥಿಯನ್ನು ವಾಪಸ್ ಕಳಿಸಿದ್ದರಿಂದ ವಾಪಸ್ ಕಳಿಸುತ್ತಾರೆಂದರೆ ಮಾನ್ವಿಯಲ್ಲಿ ಸರ್ಕಾರದ ಕಾನೂನು ಇದೇನಾ ಅಥವಾ ಇಲ್ವಾ? ಬಿವಿಆರ್ ಶಾಲೆಯ ದುರಾಡಳಿತ ಇಷ್ಟೊಂದು ಇದೆ ಅಂದ್ರೆ ಏನಿದರ ಅರ್ಥ? ನನ್ನ ಮಗನಿಗೆ ಅನಾಹುತವಾದ್ರೆ ಇದಕ್ಕೆ ಬಿವಿಆರ್ ಶಾಲೆಯೇ ಕಾರಣವಾಗಿರುತ್ತದೆ ಎಂದು ತಂದೆ ಗುಡುಗಿದ್ದಾನೆ. ಬಂದು ಪೇರೆಂಟ್ಸ್ನ ಕರೆಸ್ರಿ, ಅವಾಗ ಮೇಲೆ ನೀವು ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬೋದಾಗಿತ್ತು. ಅಲ್ಲ ಸರ್, ಏನಂತಂದ್ರೆ ಆ ವಿದ್ಯಾರ್ಥಿ ಹೆಸರೇನು ಸರ್? ಸರ್ ಇದು ಕುರುಮೇಶ್ ಅಂತೇಳಿ. ಎಷ್ಟನೇ ತರಗತಿ ಸರ್? 9ನೇ ತರಗತಿ. ಈಗ ಇಲ್ಲಿ ಸ್ಕೂಲ್. ಅಲ್ಲ ಸರ್, ಈ ರೀತಿಯಾಗಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಈಗ ಆ ವಿದ್ಯಾರ್ಥಿ ಎಲ್ಲಿ ಹೋಗಿದ್ದಾನೆ ಸರ್? ಈಗ ಸರ್ ಮನೆಗೆ ಕಳಿಸಿದ್ದೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಸರ್. ನಾನು ನಮ್ಮ ತಮ್ಮ ಬ್ರದರ್ ಫೋನ್ ಮಾಡಿ ಹಿಂಗೆ ಕಳಿಸ್ತಾರಂತೆ, ಹೋಗಿ ಹೇಳ್ಬಾ ಅಂತಂದ್ರೆ ಇಲ್ಲಿ ಬಂದು ನೋಡ್ತಾರೆ ಹುಡುಗ ಇಲ್ಲ. ಇಲ್ಲಿ ಹುಡುಗನ ಅವಾಗ ಕಳಿಸಿದ್ಯಾ ಅಂತ ಮನೆಗೆ ಬಂದಿಲ್ಲ. ಈಗ ಹುಡುಗನ ಎಲ್ಲಿ ಹುಡುಕೋದು ಸರ್? ಏನಾದ್ರೆ ಹೆಚ್ಚು ಕಡಿಮೆ ಆಯ್ತು ಸರ್ ಹೊರಗಡೆ. ಅಲ್ಲ ಸರ್, ಯಾಕಂತಂದ್ರೆ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಸಮಯದಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಇಟ್ಟುಕೊಳ್ಬೇಕು. ಆದ್ರೆ ಪೋಷಕರು ನಾನು ಅದೇ ಹೇಳ್ತಾ ಇದ್ದೀನಿ ಸರ್. ನಾನು ಅದೇ ಹೇಳ್ತಾ ಇರೋದು. ಹೌದು ಸರ್, ನಿಮಗೆ ಫೀಸೇ ಮುಖ್ಯ. ಓಕೆ ಫೀಸೇ ನೀವು ಅಂತೀರಲ್ಲ, ಯಾಕಂದ್ರೆ ನಾವು ಬರೋವರೆಗೂ ಕಾಯ್ಬೇಕಂತೆ ಅಲ್ವಾ? ಕಾಯ್ಬೇಕಾಗಿತ್ತು. ಇಲ್ಲ ನಾವು ಬರ್ತಾ ಇದೀವಲ್ಲ, ಒಂದ್ ವೇಳೆ ವೇಟ್ ಮಾಡ್ಬೇಕಾಯ್ತು. ನಮ್ಮ ಜೊತೆ ಕಳಿಸ್ಬೋದಾಗಿತ್ತು. ನೀವು ಹೆಂಗ್ ನಿಮ್ ಹುಡುಗನ ಕಳಿಸಿದ್ರಿ? ನಮ್ಮ ಹುಡುಗನ ನೀವು ಹೊರಗಡೆ ನೀವು ಕೇಳಿದ್ರ? ಕೇಳಿದ್ರೆ ಇಲ್ಲ, ಅವ್ರು ಹೇಳ್ತಾರೆ ಇಲ್ಲ ನಾವು ದುಡ್ಡಿಗೋಸ್ಕರ ಮಾಡ್ತಾ ಇದೀವಿ, ನಿಮ್ ಬ್ರದರಿಗೆ ಬಹಳ ಟೈಮ್ ಕೊಟ್ಟಿದ್ದಿಲ್ಲ, ಅದಕ್ಕೆ ಕಳಿಸಿದ್ವಿ. ಆಯ್ತು, ಕಳಿಸಿದ್ರಾ? ನಾವು ಬರೋವ್ರಿಗೆ ವೇಟ್ ಮಾಡ್ಬೇಕಿಲ್ಲ. ಸಾಯಂಕಾಲ 4 ಗಂಟೆಗೆ ನೀವು ಇಟ್ಕೋಬೇಕಾಗಿತ್ತು. ನಾವು ಬರ್ತಿದೀವಿಲ್ಲ, ಬಂದು ಕಳ್ಕೊಂಡ್ಬೋದು. ಅವಾಗ ಹೇಳ್ಬೋದಾಗಿತ್ತಲ್ಲ. ನೀವು ಈಗ ಸಾಲಿ ಟೈಮಲ್ಲಿ ಟೈಮ್ ಓವರ್ಸ್ ಅಲ್ಲಿ ನೀವು ಹೊರಗೆ ಕಳಿಸಿದ್ರೆ ನಮ್ಮ ಹುಡುಗ ಏನಾದ್ರು ಅನಾಹುತ ಮಾಡ್ಕೊಂಡ್ರೆ ಯಾರಿಗೆ ಗೊತ್ತು? ಈಗ ಹೆಂಗ ಸರ್ ಮುಂದೆ? ಸರ್ ಇದನ್ನ ನಾನು ಇಲ್ಲಿಗೆ ಬಿಡಲ್ಲ ಸರ್. ನಾವು ಇದನ್ನ ನೋಡ್ತಾ ಇದೀನಿ. ಏನಾಗುತ್ತೆ ನಮ್ಮ ಹುಡುಗ ಏನಾರು ಆಯ್ತಪ್ಪ ಅಂದ್ರೆ ಇದು ಶಾಲೆ ಏನಾಗುತ್ತೋ ನೋಡ್ತೀನಿ ನಾನು ಸರ್. ಅಷ್ಟು ಇದಾಗಿದೆ ಸರ್. ಇದು ಅದೊಂದು ಏನೋ ಶಿಕ್ಷಣ ಅಂದ್ರೆ ಬಹಳ ಒಂದು ವ್ಯವಹಾರ ಆಗ್ಬಿಟ್ಟದೆ ಸರ್. ಇವ್ರ ವ್ಯವಹಾರ ಆಗ್ಬಿಟ್ಟದೆ. ಏನಂದ್ರೆ ಪ್ರತಿಯೊಂದಕ್ಕೂ ಫೀಸು, ಪ್ರತಿಯೊಂದಕ್ಕೂ ಗವರ್ಮೆಂಟ್. ಇದೇ ರೀತಿ ಪ್ರಕರಣಗಳು ಆಗಿದಾವೆ ಇಲ್ಲಿ ಸರ್, ಬಹಳ ಆಗಿದಾವೆ ಸರ್. ಯಾಕಂದ್ರೆ ಬೈಕ್ ಕೇಳ್ತಾ ಇಲ್ಲ ಜನ ಅಷ್ಟೇ. ನಿಮ್ಮ ಮಕ್ಕಳು ಕೂಡ ಇದಾರೆ ಇಲ್ಲಿ? ನಮ್ಮ ಮಕ್ಕಳು ಇದಾರೆ ಸರ್. ನಾನು ನಮ್ಮ ಮೊನ್ನೆ ಫೀಸ್ ಕಟ್ಟಿದ್ದೀನಿ ಸರ್. ನಾನು ಕಟ್ಟಿದ್ದೀನಿ, ನನ್ನ ಮಕ್ಕಳು ಇದ್ದಾರೆ. ಇದು ಇಲ್ಲಿಂದ ಸರ್ ನಾವು 15 ವರ್ಷದಿಂದ ನಮ್ಮ ಹುಡುಗರನ್ನ ಎಲ್ಲಾನು ಓದಿಸ್ಕೊಂಡೆ ಇಲ್ಲಿ ಬಂದಿದ್ವಿ. ಯಾವತ್ತು ನಾವು ಪೆಂಡಿಂಗ್ ಮಾಡಿಲ್ಲ ಸರ್. ಆದ್ರೂ ಇವತ್ತು ಒಂದು 4 ದಿನ ಲೇಟ್ ಆದಕ್ಕೆ ಹುಡುಗನ ಹೊರಗೆ ಕಳಿಸಿದ್ದಾರೆ. ಹೆಂಗಂದ್ರೆ ಸರ್ ನೋಡು, ವ್ಯವಸ್ಥೆ ಹಿಂಗಾಗ್ಬಿಟ್ಟಿದೆ ಸರ್. ಯಾರಿಗೆ ಅವ್ರಿಗೆ ಅಸಲು ಈಗ ಬಿಯೋರ್ ಹೇಳಿದ್ರೆ ಬಿಯೋರ್ ಇಂಥವ್ರಿಗೆ ಪರ್ಮಿಷನ್ ಹೆಂಗ್ ಕೊಡ್ತಾರೆ ಸರ್? ಅವರು ಯಾಕೆ ಕೊಡ್ತಾರೆ? ಹಿಂಗೆ ಕೇಳಬೇಕಲ್ವ? ನಾವು ಕೇಳಿದ್ರೆ ಹೇಳ್ತಾರೆ ನೀವೇನು ಅಲ್ಲಿಗೆ ಹೋಗ್ರಿ, ಅವ್ರ ಹತ್ರ ಭೇಟಿ ಆಗ್ರಿ, ಇವ್ರ ಹತ್ರ ಭೇಟಿ ಆಗ್ರಿ ಅಂತ ಕೇಳ್ತಾರೆ. ಇವ್ರು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹೇಳಿದ್ರೆ ಬಿಒ ಕೇಳ್ತೀರಾ, ಕಂಪ್ಲೇಂಟ್ ಮಾಡ್ರಿ, ಅದು ಮಾಡ್ರಿ, ನಾವು ಶಾಲೆನೇ ನಡೆಸೋದು ದುಡ್ಡಿಗೋಸ್ಕರ ಅಂತಾನೆ ಬೇಜವಾಬ್ದಾರಿ ಅಂತ ಹೇಳ್ತಾರೆ. ಹಂಗೆ ಹೇಳ್ತಾರೆ. ಏನು ಮಾಡ್ಬೇಕು ಸರ್? ಈಗ ನಮ್ಮ ಹುಡುಗ ಇವಾಗ ಬಂದಿದ್ದಾನೆ, ಈಗ ನಮ್ಮ ಹುಡುಗ ಹೋಗಿದ್ದಾನೆ, ಕಳ್ಸಿನಿ ಅಂತ ಹೇಳ್ತಾರೆ, ಮನೆಗೆ ಬಂದಿಲ್ಲ, ಎಲ್ಲಿ ಹೋಗೋದು? ಏನು ಮಾಡ್ಬೇಕೀಗ?